ಫರೀದಾಬಾದ್ ರೈಡ್ ಬಳಿಕ ಪುರಾವೆಗಳನ್ನು ನಾಶ ಮಾಡುವ ಪ್ರಯತ್ನ ನಡೆದಿತ್ತೆ. ಕೆಂಪುಕೋಟೆ ಬಳಿಯ ಸ್ಫೋಟದ ಶಂಕಿತ ಉಮರ್ ಉನ್ ನಬಿ ಬಗ್ಗೆ ಬಹಿರಂಗವಾಗಿವೆ 5 ದೊಡ್ಡ ರಹಸ್ಯಗಳು. ವೃತ್ತಿಯಲ್ಲಿ ವೈದ್ಯನಾಗಿದ್ದ ಉಮರ್ ಉನ್ ನಬಿ ಸೋಮವಾರ ದೆಹಲಿಯ ಕೆಂಪುಕೋಟೆ ಮೆಟ್ರೋ ನಿಲ್ದಾಣದ ಬಳಿ ಸ್ಫೋಟಗೊಂಡ ಹುಂಡೈ i20 ಕಾರನ್ನು ಚಲಾಯಿಸಿದವನು ಎಂದು ನಂಬಲಾಗಿದೆ. ಆತನ ಬಗ್ಗೆ 5 ಪ್ರಮುಖ ಮಾಹಿತಿಗಳು ಬಹಿರಂಗಗೊಂಡಿವೆ. ಸುಮಾರು 2900 ಕೆಜಿ ಅಮೋನಿಯಂ ನೈಟ್ರೇಟ್, ಡಿಟೋನೇಟರ್ಗಳು ಮತ್ತು ಆಕ್ರಮಣಕಾರಿ ರೈಫಲ್ಗಳನ್ನು ಸಂಗ್ರಹಿಸಿದ್ದಕ್ಕಾಗಿ ಫರೀದಾಬಾದ್ನಲ್ಲಿ ಈ ಹಿಂದೆ ಬಂಧಿಸಲ್ಪಟ್ಟ 2 ವೈದ್ಯರೊಂದಿಗೆ ಉಮರ್ ನಿಕಟ ಸಂಬಂಧವನ್ನು ಹೊಂದಿದ್ದ. ಇದು ದೊಡ್ಡ ಆಮೂಲಾಗ್ರ ವೃತ್ತಿಪರ ಜಾಲದ ಸುಳಿವು ನೀಡಿದೆ. ಫರೀದಾಬಾದ್ ರೈಡ್ನ ನಂತರ ಉಮರ್ ಭಯಭೀತನಾಗಿ ಉಳಿದ ಸ್ಫೋಟಕಗಳನ್ನು ನಾಶ ಮಾಡಲು ಅಥವಾ ಸ್ಥಳಾಂತರಿಸಲು ಪ್ರಯತ್ನಿಸಿದ ಎಂದು ಆರೋಪಿಸಲಾಗಿದೆ. ಬಾಂಬ್ ತುಂಬಿದ್ದ ವಾಹನವನ್ನು ಒತ್ತಡದಲ್ಲಿ ದೆಹಲಿಗೆ ಓಡಿಸಿದ್ದಾನೆ ಎಂದು ಶಂಕಿಸಲಾಗಿದೆ. ಅಕಾಲಿಕ ಸ್ಫೋಟ. ಫೋರೆನ್ಸಿಕ್ ತಂಡಗಳು ಸ್ಫೋಟ ಸಾಧನವನ್ನು ಭಾಗಶಃ ಜೋಡಿಸಲಾಗಿತ್ತು ಎಂದು ಕಂಡುಕೊಂಡಿವೆ. ಇದು ಆಕಸ್ಮಿಕವಾಗಿ ನಡೆಸಲಾದ ಆತುರದ ಕಾರ್ಯಾಚರಣೆಯನ್ನು ಸೂಚಿಸುತ್ತದೆ. ಅಕ್ಟೋಬರ್ 29ರಂದು ಫರೀದಾಬಾದ್ನ ಸೆಕ್ಟರ್ 37ರಲ್ಲಿ ಉಮರ್ ಅದೇ ಹುಂಡೈ i20 ಕಾರನ್ನು ಚಾಲನೆ ಮಾಡುತ್ತಿದ್ದುದನ್ನು ಮತ್ತು ವಶಪಡಿಸಿಕೊಂಡ ಸ್ಫೋಟಕಗಳೊಂದಿಗೆ ಅವನ ಚಲನವಲನಗಳನ್ನು ಭದ್ರತಾ ದೃಶ್ಯಾವಳಿಗಳು ತೋರಿಸಿವೆ. ಪಾಕಿಸ್ತಾನ ಮೂಲದ ಆಪರೇಟರ್ಗಳಿಂದ ಪಡೆದ ಸೂಚನೆಗಳ ಬಗ್ಗೆ ಡಿಜಿಟಲ್ ಟ್ರೇಸ್ಗಳು ಮತ್ತು ಕರೆ ದಾಖಲೆಗಳು ಸುಳಿವು ನೀಡುತ್ತಿರುವುದರಿಂದ ಗಡಿಯಾಚೆಗಿನ ಹ್ಯಾಂಡ್ಲರ್ಗಳೊಂದಿಗೆ ಉಮರ್ನ ಸಂಭಾವ್ಯ ಸಂವಹನವನ್ನು ಏಜೆನ್ಸಿಗಳು ಈಗ ಅನ್ವೇಷಿಸುತ್ತಿವೆ.